ನಮಸ್ಕಾರ ಸ್ನೇಹಿತರೆ, ಇಬ್ಬನಿ ನ್ಯೂಸ್ಗೆ ಸ್ವಾಗತ. ನೀವಿನ್ನೂ ಇಬ್ಬನಿ ನ್ಯೂಸ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿರದಿದ್ದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಆಗಿ ಬೆಂಬಲಿಸಿ. ನಿನ್ನೆ ದಿನ ತಾಲೂಕು ಆರೋಗ್ಯ ಅಧಿಕಾರಿಗಳಾದ ಡಾ ಅಶೋಕ್ ಹಾಗೂ ಡಾ ನವೀನ್ ಅವರ ನೇತೃತ್ವದಲ್ಲಿ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಅಧಿಕಾರಿ ವರ್ಗದ ನೌಕರರ ಬೇಡಿಕೆಗಳನ್ನು ಈಡೇರಿಸುವಲ್ಲಿ ಇಲಾಖೆಯ ಅಧಿಕಾರಿಗಳು ವಿಫಲರಾಗಿದ್ದಾರೆ. ಕಾರಣ ಮುಷ್ಕರವನ್ನು ಕೈಗೊಳ್ಳಬೇಕಾದ ಅನಿವಾರ್ಯತೆಯುಂಟಾಗಿದೆ. ಆದ್ದರಿಂದ ವಿಧಾನಸಭೆಯ ಅಧಿವೇಶನದಲ್ಲಿ ನಮ್ಮೆಲ್ಲರ ಪರವಾಗಿ ಧ್ವನಿ ಎತ್ತಬೇಕಿದೆ. ಹೂವಿನಹಡಗಲಿ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಶ್ರೀಯುತ ಕೃಷ್ಣನಾಯಕರವರಿಗೆ ಆರೋಗ್ಯ ಇಲಾಖೆಯ ವಿವಿಧ ನೌಕರರ ಸಂಘದ ಪದಾಧಿಕಾರಿಗಳು ಮನವಿಯನ್ನು ಸಲ್ಲಿಸಿದರು. ಅದೇ ರೀತಿ ತಹಸೀಲ್ದಾರ್ ಅವರಿಗೂ ಕೂಡ ತಹಸೀಲ್ದಾರ್ ಕಚೇರಿಗೆ ತೆರಳಿ ಮನವಿಯನ್ನು ಸಲ್ಲಿಸಲಾಯಿತು. ಈ ಸಂದರ್ಭದಲ್ಲಿ ಎನ್ಎಚ್ಎಂ ಸಂಘದ ಹೂವಿನಹಡಗಲಿ ಘಟಕದ ಕಾರ್ಯದರ್ಶಿ ಬೀರಬ್ಬಿ ಮಹೇಶ್, ಸಿಎಚ್ಒ ಸಂಘದ ಜಿಲ್ಲಾ ಅಧ್ಯಕ್ಷ ಮಧು, ಫಾರ್ಮಸಿ ಅಧಿಕಾರಿಗಳ ಸಂಘದ ಅಧ್ಯಕ್ಷ ವೈ ಶಿವಕುಮಾರ್, ಲ್ಯಾಬ್ ಟೆಕ್ನಾಲಜಿ ಸಂಘದ ಅಧ್ಯಕ್ಷರಾದ ಬಸಯ್ಯ, ಪಿಎಚ್ಸಿಒ ಸಂಘದ ಸವಿತಾ, ಮಂಜುಳಾ, ನೇತ್ರಾವತಿ, ಸರಿತಾ ಹಾಗೂ ಡಿ ಗ್ರೂಪ್ ಸಂಘದ ಜಂಗ್ಲೀಸಾಬ್ ಒಳಗೊಂಡಂತೆ ಲಿಪಿಕಾ ಹಾಗೂ ಮಿನಿಸ್ಟ್ರಿಯಲ್ ನೌಕರರ ಸಂಘದ ಹಿರಿಯರಾದ ರತ್ನಾಕರ್, ನೌಕರರ ಸಂಘದ ಪದಾಧಿಕಾರಿಗಳಾದ ನಂಜುಂಡಪ್ಪ, ಶಿವಪ್ಪ ಹಾಗೂ ವಿ ಬಸವರಾಜ್ ಒಟ್ಟುಗೂಡಿ ಈ ದಿನ ಶಾಸಕರು ಹಾಗೂ ತಹಸೀಲ್ದಾರ್ ಅವರಿಗೆ ಮನವಿ ಸಲ್ಲಿಸಲಾಯಿತು. ವರದಿ ಯಮನೂರ ಸಾಬು ಹಡಗಲಿ.